ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದ SIT ತನಿಖೆ ಕುರಿತಾಗಿ ನಿಮಗೆಲ್ಲರಿಗೂ ಮಾಹಿತಿ ಇದೆ. ಒಂದು ಕಡೆ ಸುದ್ದಿಗಳು ಬರ್ತಾ ಇರೋದು SIT ತನ್ನ ಕಾರ್ಯಕ್ರಮವನ್ನು ಅಥವಾ ತನ್ನ ಯೋಜನೆಗಳನ್ನು ಸರಿಯಾಗಿ ರೂಪಿಸ್ಕೊಂಡು ಹೋಗ್ತಿದೆ, ಸತ್ಯವನ್ನು ಹೊರಗಿಡುವಂತಹ, ನ್ಯಾಯ ಒದಗಿಸುವಂತಹ ಕಡೆಗೆ ಅದು ಸರಿಯಾಗಿ ಸಾಗ್ತಾ ಇದೆ ಮತ್ತು ಸರ್ಕಾರದ ಕಡೆಯಿಂದ ಯಾವ ಒತ್ತಡಗಳು ಬೀಳ್ತಾ ಇಲ್ಲ ಅನ್ನೋದು ಒಂದು ರೀತಿಯಲ್ಲಿ ಕಾಣಿಸ್ತಾ ಇದ್ರೆ, ಇನ್ನೊಂದು ದಿಕ್ಕಿನಿಂದ ಆಘಾತಕಾರಿಯಾದಂತಹ ಬೆಳವಣಿಗೆಗಳು ಮೊನ್ನೆ ಕೋರ್ಟಲ್ಲಿ ಆಯಿತು. ಆ ಮೂಲಕ ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಪರಮೇಶ್ವರ್ ಅವರ ಗೃಹ ಇಲಾಖೆ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್, ಈ ಸರ್ಕಾರದ ಕಡೆಯಿಂದ SIT ಮೇಲೆ ಒತ್ತಡ ಬೀಳ್ತಿದೆಯಾ? ಇದು ದೇವಸ್ಥಾನದ ವಿರುದ್ಧದ ಷಡ್ಯಂತ್ರ ಅಂತ ಹೇಳಬೇಕು. ಆ ನಿಟ್ಟಿನಲ್ಲಿ ಈ ತನಿಖೆಯನ್ನು ತಗೊಂಡು ಹೋಗಬೇಕು. ಆ ಮೂಲಕ ಒಂದು ಕ್ಲೀನ್ ಚಿಟ್ ಕೊಟ್ಟು ದೇವಸ್ಥಾನಕ್ಕೆ ಪರಮೇಶ್ವರ್ ಅವರೇ ಹೇಳಿದಂತೆ ಆ ಕಲೆಗಳನ್ನೆಲ್ಲ ತೊಳೆದು ಬಿಸಾಕ್ಬೇಕಾ? ಆ ನಿಟ್ಟಿನಲ್ಲಿ ಸರ್ಕಾರ ಒತ್ತಡ ಹಾಕ್ತಿದೆಯಾ SIT ಮೇಲೆ ಅನ್ನುವಂತಹ ಅನುಮಾನಗಳು ಈಗ ಮೂಡೋದಕ್ಕೆ ಶುರುವಾಗಿದ್ದಾವೆ. ಕಾರಣ, ಮೊನ್ನೆ ಎರಡೆರಡು ರೀತಿಯಾದಂತಹ ಹೇಳಿಕೆಗಳು ಕೋರ್ಟಲ್ಲಿ ದಾಖಲೆಯಾಗಿದ್ದು, ಒಂದು ಸರ್ಕಾರದ ಪರ ವಕೀಲ ಹೇಳಿದ್ದು, ಇನ್ನೊಂದು SIT ಹೇಳಿರುವಂಥದ್ದು. ಸೊ ಏನದು ಎರಡು ಭಿನ್ನವಾದ ಹೇಳಿಕೆಗಳು? ಯಾಕೆ ಈ ಅನುಮಾನಗಳು ಈಗ ಕಾಣಿಸ್ತಿದೆ? ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು, ಸರ್ಕಾರ ತನ್ನದೇ ರೀತಿಯ ಷಡ್ಯಂತ್ರ ರೂಪಿಸ್ತಾ ಇದೆಯಾ? ತಪ್ಪಿತಸ್ಥರಿಗೆ, ಆರೋಪಿಗಳಿಗೆ ಬಚಾವಾಗೋದಕ್ಕೆ ಮಾರ್ಗಗಳನ್ನು ಹುಡುಕ್ತಿದೆಯಾ? ಬಚಾವ್ ಮಾಡಿಸೋದಕ್ಕೆ ಮಾರ್ಗಗಳನ್ನು ಹುಡುಕ್ತಿದೆಯಾ? ವಿ ವಿಲ್ ಟ್ರೈ ಅಂಡ್ ಸಿ. ಸೊ ಏನಾಯ್ತು ಮೊನ್ನೆ ಕೋರ್ಟಲ್ಲಿ ಸರ್ಕಾರದ ಪರ ವಕೀಲರು ಮಾತಾಡ್ತಾ ಕೋರ್ಟ್ಗೆ ಹೇಳ್ತಾರೆ, ಹೌದು, ಚಿನ್ನಯ್ಯ ತಪ್ಪೊಪ್ಕೊಂಡಿದ್ದಾನೆ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೆದಿದೆ, ಹೀಗಂತ ಸರ್ಕಾರದ ಪರ ವಕೀಲರು ಹೇಳ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ SIT ಅವರ ಹೇಳಿಕೆ ಬರುತ್ತೆ ಅದೇ ಕೋರ್ಟಲ್ಲಿ. ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋದಕ್ಕೆ ಯಾವುದೇ ಕುರುಹುಗಳು ನಮಗೆ ಪತ್ತೆ ಆಗಿಲ್ಲ, ನಮಗೆ ಯಾವುದೇ ರೀತಿಯಾಗಿ ಕಂಡು ಬಂದಿಲ್ಲ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತಹ ರೀತಿಯಲ್ಲಿ ಅಂತ SIT, ಪ್ರಣವ್ ಮೊಹಂತಿ ಅವರ ನೇತೃತ್ವದ SIT ತನ್ನ ಹೇಳಿಕೆಯನ್ನು ಕೋರ್ಟಲ್ಲಿ ಕೊಟ್ಕೊಂಡಿದೆ. ಹಾಗಾದರೆ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಸರ್ಕಾರ ಹೇಳಿದ್ರೆ ಅದರ ಅರ್ಥ ಏನು? ಸರ್ಕಾರ ಆ ಕಡೆಗೆ ಚಿಂತನೆ ನಡೆಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಆರಂಭದಿಂದಲೇ ಮುಖ್ಯಮಂತ್ರಿಯೂ ಸೇರಿದಂತೆ ದೇವಸ್ಥಾನದ ವಿರುದ್ಧ ಆರೋಪಗಳು ಬಂದಾಗ ಸುಮ್ಮನೆ ಬಿಡೋಕ್ಕಾಗತ್ತಾ? ಆ ಆರೋಪಗಳಿಂದ ಆ ದೇವಸ್ಥಾನವನ್ನು ಮುಕ್ತ ಮಾಡೋದು ಬೇಡವಾ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಅಲ್ಲಿ ಆಗಿರುವಂತಹ ಆರೋಪಗಳು, ಕಲೆಗಳಿಗೆ ತೊಳೆಯುವಂತಹ ಕೆಲಸ ಆಗೋದು ಬೇಡವಾ ಅಂತ ಸ್ವತಃ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿದ್ರು. ಇನ್ನು DK ಶಿವಕುಮಾರ್ ಕತೆ ಬಿಡಿ, ಅವರಂತೂ ಡಿಫ್ರೆಂಟ್ ಲೀಗಲ್ ಇದ್ರು. ಇದು ಷಡ್ಯಂತ್ರ ಅಂತಲೇ ಹೇಳ್ಕೊಂಡು ಆರಂಭಿಸಿದ್ದವರು. ಆರಂಭದಲ್ಲೇ ಹೇಳ್ಬಿಟ್ರು, ಇದು ದೇವಸ್ಥಾನದ ವಿರುದ್ಧ ಷಡ್ಯಂತ್ರ, ಇದು ಧರ್ಮದ ವಿರುದ್ಧ ಷಡ್ಯಂತ್ರ ಅಂತ BJPಯ ಪಾಠವನ್ನೇ ಅವರು ಹೇಳ್ಕೊಂಡು ಬಂದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯಾಗಿ ಮುಖ್ಯಮಂತ್ರಿ, ಗೃಹ ಮಂತ್ರಿ, ಉಪಮುಖ್ಯಮಂತ್ರಿ ಹೇಳಿಕೆಗಳು ಕೊಡ್ತಿರ್ಬೇಕಾದ್ರೆ ಆಗಲೂ ಸಹ ನಮಗೆ ಅನಿಸಿರ್ಲಿಲ್ಲ SIT ಮೇಲೆ ಒತ್ತಡ ಹೇರ್ತಾರೆ ಅಥವಾ SITಗೆ ಯಾವುದೇ ರೀತಿಯಾದಂತಹ ಕೈ ಅಲ್ಲಾಡಿಸುವಂತಹ ಕೆಲಸ ಮಾಡ್ತಾರೆ ಅಂತ. ಈಗ ಕೋರ್ಟಲ್ಲಿ ಯಾವಾಗ ಸರ್ಕಾರದ ಪರ ವಕೀಲರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಈಗ ಅನುಮಾನಗಳು ಮೂಡೋದಕ್ಕೆ ಶುರುವಾಗ್ತವೆ. ಹಾಗಾದ್ರೆ ಸರ್ಕಾರ ಈ ರೀತಿಯಾಗಿ ಹೋಗಿ SITಯನ್ನ ಬಲವಂತಕ್ಕೆ ಇದು ದೇವಸ್ಥಾನದ ವಿರುದ್ಧದ ಷಡ್ಯಂತ್ರ, ಆರೋಪ ಮಾಡಿರುವವರೇ ಷಡ್ಯಂತ್ರಿಗಳು, ಅವರೇ ನಿಜವಾದಂತಹ ಕಳ್ಳರು, ಏನೇನೋ ಆರೋಪಗಳನ್ನು ಹೊರಿಸಿ ಅವರನ್ನೇ ಜೈಲಿಗೆ ಹಟ್ಟಿ ಈ ಕೇಸನ್ನು ಮುಚ್ಚಿಬಿಡ್ತಾರ, ಎಲ್ಲ ಕಲೆಗಳನ್ನು ತೊಳೆದು ಬಿಸಾಕ್ಬಿಡ್ತಾರ, ಸ್ವಚ್ಛಂದ ಮಾಡಿಬಿಡ್ತಾರ? ಆ ಪ್ರಶ್ನೆಗಳು ಬರ್ತವೆ. ಆದರೆ ಅದು ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಸಾಧ್ಯ ಇದೆಯಾ ಅಂತ ನೋಡಿದ್ರೆ ಇಲ್ಲ ಅನ್ನುವಂಥದ್ದು ಉತ್ತರಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ, ಕಳೆದ 2 ದಿನಗಳಲ್ಲಿ 2 ವಿಡಿಯೋಗಳು ಲೀಕ್ ಆಗಿದ್ದಾವೆ. ಒಂದು ಸುಮಾರು 2 ವರ್ಷದ ಹಿಂದಿನ ವಿಡಿಯೋ ಅಂತ ಹೇಳಲಾಗ್ತಿದೆ, ಇನ್ನೊಂದು 1 ವರ್ಷ ಹಳೆಯ ವಿಡಿಯೋ ಅಂತ ಹೇಳಲಾಗ್ತಿದೆ. ಎರಡರಲ್ಲೂ ಫೀಚರ್ ಆಗಿರುವಂತಹದ್ದು ಚಿನ್ನಯ್ಯ. ಒಂದರಲ್ಲಿ ತಿಮರೋಡಿ ಅವರ ಮನೆಯಲ್ಲಿ ಕೂತ್ಕೊಂಡು ಚಿನ್ನಯ್ಯ, ಆತನ ಪತ್ನಿ
ಎಲ್ಲವನ್ನು ವಿವರಿಸ್ತಾ ಇರುವಂತಹದ್ದು ಕಂತು 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 ಕಂತುಗಳಾಗಿ ವಿಡಿಯೋಗಳು ಹೊರಗಡೆ ಬಂದಿದ್ದಾವೆ. ಸುಮಾರು 10 ಕಂತುಗಳಾಗಿ ವಿಡಿಯೋಗಳು ಹೊರಗಡೆ ಬಂದಿದ್ದಾವೆ. ಅದರಲ್ಲಿ ಸಂಪೂರ್ಣವಾಗಿ ಎಲ್ಲ ವಿವರಗಳನ್ನು ಸಹ, ಎಲ್ಲ ವಿಚಾರಗಳನ್ನು ಸಹ ಚಿನ್ನಯ್ಯ ತಿಮರೋಡಿ ಅವರಿಗೆ ವಿವರಿಸ್ತಾ ಇದ್ದಾನೆ. ಅಲ್ಲಿ ಯಾರ್ಯಾರ ಕೊಲೆಗಳಾಗ್ತಿತ್ತು, ಸೌಜನ್ಯ ಕೊಲೆ ಯಾರು ಮಾಡಿದ್ದು, ಹೇಗೆ ನಡೆದಿತ್ತು, ಎಲ್ಲದರ ಬಗ್ಗೆಯೂ ಆತ ಮಾತಾಡಿದ್ದಾನೆ. ಅದರ ಜೊತೆಗೆ ನಿನ್ನೆ ಒಂದು ರಿಲೀಸ್ ಆಯ್ತಲ್ಲ ವಿಡಿಯೋ, 1 ವರ್ಷ ಹಳೆಯ ವಿಡಿಯೋ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಚಿನ್ನಯ್ಯ SIT ಮುಂದೆ ಹೋಗೋದಕ್ಕೂ ಮೊದಲು ತನ್ನ ಅಹವಾಲನ್ನ ರೆಕಾರ್ಡ್ ಮಾಡ್ತಿದ್ದಾನೆ. ಯಾರಿಗೆ? ಮುಖ್ಯಮಂತ್ರಿಗಳಿಗೆ ಮತ್ತು ನ್ಯಾಯಾಧೀಶರಿಗೆ. ಧರ್ಮಸ್ಥಳದಲ್ಲಿ ಇದೆಲ್ಲ ನಡೆದಿದೆ, ನನಗೆ ರಕ್ಷಣೆ ಕೊಟ್ರೆ ನಾನು ಇದನ್ನ ನಿಮ್ಮ ಮುಂದೆ ಹೇಳ್ತೀನಿ, ಜಗತ್ತಿಗೆ ಸತ್ಯ ಹೇಳ್ತೀನಿ, ನನ್ನ ಆತ್ಮಸಾಕ್ಷಿ ಚುಚ್ತಾ ಇದೆ ನನಗೆ. ಸೌಜನ್ಯನ ಕೊಲೆ ಮಾಡಿದ್ದು ಅಥವಾ ಸೌಜನ್ಯ ಕೊಲೆಯಲ್ಲಿ ಭಾಗಿಯಾಗಿರೋದು ಚಿಕ್ಕದಣಿಗಳು. ಅಲ್ಲಿದ್ದಂತಹ ಉದಯ್ ಜೈನ್ ಅನ್ನುವಂಥವನು, ಮಲ್ಲಿಕ್ ಜೈನ್ ಅನ್ನುವಂಥವನು ಎಂತಹ ಕಾಮಿಸ್ಟ್ರು, ಏನೇನು ಮಾಡ್ತಿದ್ರು ಎಲ್ಲವನ್ನು ವಿವರಿಸಿದ್ದಾನೆ ಆ ವಿಡಿಯೋದಲ್ಲಿ. ಇಷ್ಟೆಲ್ಲ ಹೊರಗೆ ಬಂದ ನಂತರ ಈಗ ಚಿನ್ನಯ್ಯ ಉಲ್ಟಾ ಹೊಡಿತಿದ್ದಾನೆ. ಅವನು ಇದು ಷಡ್ಯಂತ್ರದ ಭಾಗವಾಗಿ ನಾನು ಬಂದೆ, ನಾನು ಯಾರೋ ಹೇಳಿದ್ದೀನಿ ಅಂತ ಹೇಳ್ತಿದ್ದಾನೆ ಅಂತ ಸರ್ಕಾರದ ವಕೀಲರು ಹೇಳ್ತಿದ್ದಾರೆ. SIT ಹೇಳ್ತಿದ್ದಾರೆ ನಮಗೆ ಷಡ್ಯಂತ್ರ ಅಂತ ಕಾಣಿಸ್ತಾ ಇಲ್ಲ, ಇಲ್ಲಿಯವರೆಗೆ ಕಂಡು ಬಂದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಸರ್ಕಾರ ಏನಾದರೂ ಬಲವಂತಕ್ಕೆ ಇದು ಷಡ್ಯಂತ್ರ ಅಂತ ನಿರೂಪಿಸಕ್ಕೆ ಹೊರಟ್ರೆ, ಈ ವಿಡಿಯೋಗಳೆಲ್ಲ ಹೊರಗೆ ಬಂದ ಮೇಲೂ ಸಹ ಸರ್ಕಾರ ಆ ಕಡೆಗೆ SIT ಮೇಲೆ ಒತ್ತಡ ಹಾಕಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುವಂತಹ ಸಾಧ್ಯತೆಗಳು ತುಂಬಾ ಇರ್ತವೆ. ನೀವು ಯೋಚನೆ ಮಾಡಿ. ಅಟ್ ದಿ ಎಂಡ್ ಆಫ್ ದಿ ಡೇ ಯಾರೋ ಒಬ್ಬ ವ್ಯಕ್ತಿಯನ್ನ, ಒಂದು ಕುಟುಂಬವನ್ನ, ಒಂದು ಗುಂಪನ್ನ ಕಾಪಾಡೋದಕ್ಕೆ ಈ ಇಡೀ ಸರ್ಕಾರವನ್ನ ಬಲಿ ತೆಗೆದುಕೊಳ್ಳೋದಕ್ಕೂ ಸಹ, ಬಲಿ ಕೊಡೋದಕ್ಕೂ ಸಹ ಸಿದ್ದರಾಮಯ್ಯ ಆಗ್ಲಿ, ಪರಮೇಶ್ವರ್ ಆಗ್ಲಿ, DK ಶಿವಕುಮಾರ್ ಆಗ್ಲಿ ಸಿದ್ಧರಿರ್ತಾರ? ಈ ವಿಚಾರ ಹೈಕಮಾಂಡ್ ವರ್ಗೂ ತಲುಪಿದ್ರೆ, ರಾಹುಲ್ ಗಾಂಧಿ ಅವರಿಗೆ ತಲುಪಿದ್ರೆ ಅವ್ರ ಕಡೆಯಿಂದ ಏನು ಪ್ರತಿಕ್ರಿಯೆ ಇರುತ್ತೆ? ಯಾರೋ ಒಂದು ವ್ಯಕ್ತಿಗೋಸ್ಕರ, ಅದು ಏನು ಬಿಜೆಪಿಯ ವಾದವನ್ನ ಮಂಡಿಸುವ, ಬಿಜೆಪಿ ವಾದವನ್ನ ಒಪ್ಪಿಕೊಳ್ಳುವ ರೀತಿಯಲ್ಲಿ ಈ ತನಿಖೆಯನ್ನು ತಗೊಂಡು ಹೋಗಿ ಯಾರದೋ ರಕ್ಷಣೆಗಾಗಿ ಒತ್ತಡ ಹೇರಿ SIT ಹೋಗ್ತಿರುವ ದಾರಿಯಿಂದ ಅದನ್ನ ಪಕ್ಕಕ್ಕೆ ಸರಿಸಿ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗಿ ಒಂದು ಅಂತ್ಯವನ್ನ ಹಾಡಿಸ್ಬಿಟ್ರೆ ಅದು ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ದೊಡ್ಡ ಆಘಾತವಾಗಿ ಮುಂದಿನ ದಿನಗಳಲ್ಲಿ ಬರಬಹುದು. ಆ ವಿಚಾರ ರಾಹುಲ್ ಗಾಂಧಿಗಾಗ್ಲಿ, ಕಾಂಗ್ರೆಸ್ನ ಹೈಕಮಾಂಡ್ಗಾದ್ರಿ ಗೊತ್ತಾದರೆ ಆ ಕಡೆಯಿಂದ ಪ್ರತಿಕ್ರಿಯೆ ಚೆನ್ನಾಗಿರುತ್ತಾ, ಸಣ್ಣ ಪ್ರತಿಕ್ರಿಯೆ ಬರುತ್ತಾ? ಎಲ್ಲವೂ ಯೋಚನೆ ಮಾಡಿದಾಗ ಅನ್ಸುತ್ತೆ ಇಲ್ಲ, ಕಾಂಗ್ರೆಸ್ ಆಗ್ಲಿ, ಕಾಂಗ್ರೆಸ್ ಸರ್ಕಾರ ಆಗ್ಲಿ ಅಷ್ಟು ಧೈರ್ಯ ಮಾಡಲಾರದು. SIT ಕೆಲಸ ಮಾಡೋದಕ್ಕೆ ಬಿಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕಿದೆ, ಸಿದ್ದರಾಮಯ್ಯನವ್ರಿಗಿದೆ, ಗೃಹ ಮಂತ್ರಿಗಳಿಗಿದೆ. DK ಶಿವಕುಮಾರ್ ಏನೇ ಮಹಾನ್ ಭಕ್ತ ನಾನು, ನನ್ನಂತ 1000 ಜನ ಬರ್ತಾರೆ ಇದರ ರಕ್ಷಣೆಗೆ ಅಂತ ಹೇಳ್ಕೊಂಡು ಓಡಾಡಿದ್ರು ಸಹ ನಾಳೆ ಸರ್ಕಾರನೇ ಇಲ್ಲ ಅಂದ್ರೆ DK ಶಿವಕುಮಾರ್ ಇದ್ದು ಏನು, ಇಲ್ಲದೆ ಹೋದ್ರೆ ಏನು? ಅಂತಹ ಪರಿಸ್ಥಿತಿ ಬಂದಾಗ DK ಶಿವಕುಮಾರ್ಗೂ ಸಹ ಬಾಯಿ ಮುಚ್ಕೊಂಡಿರ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಈಗ ಏನೋ ಮಾತಾಡಬಹುದು ಜನರನ್ನ ಮೆಚ್ಚಿಸೋದಕ್ಕೆ, ಆದರೆ ಅಂತಹ ಸನ್ನಿವೇಶದಲ್ಲಿ ಈಗ ಈ ರೀತಿ ವಿಡಿಯೋಗಳು ಬಂದು 1 ವರ್ಷ 2 ವರ್ಷದ ಹಿಂದೆನೆ ಚಿನ್ನಯ್ಯ ಎಲ್ಲವನ್ನು ಇದನ್ನೇ ಹೇಳಿರೋದು. ಅವನು 164 ಸ್ಟೇಟ್ಮೆಂಟ್ ಅಲ್ಲೂ ಇದನ್ನೇ ಹೇಳಿರೋದು. ಹಾಗಾಗಿ ಷಡ್ಯಂತ್ರ ಅಂತ ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಸಹ ಈ ಅನುಮಾನಗಳು ಈಗ ಮೂಡೋದಕ್ಕೆ ಶುರುವಾಗಿದ್ದು ಕೋರ್ಟಿನಲ್ಲಿ ಸರ್ಕಾರದ ಪರ ವಕೀಲರು ಹೇಳುತ್ತಿರುವಂತಹ ಮಾತುಗಳ ಕಾರಣಕ್ಕೆ ಅಷ್ಟೇನೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಬಂಗ್ಲೆಗುಡ್ಡೆಯಲ್ಲಿ ರಾಶಿ ಸಿಗ್ತಾ ಇದ್ದಾವೆ ಮೂಳೆಗಳು ಅಂತ ಹೇಳಲಾಗ್ತಿದೆ. ಇನ್ನೊಂದು ಮಾಹಿತಿಯು ಬರ್ತಾ ಇದೆ, ಪಕ್ಕದಲ್ಲಿರುವಂತಹ ಗುಡ್ಡೆಯಲ್ಲಿ ಮೇಲೇನೆ ಬಿಸಾಕಿದ್ದಾರೆ ಡೆಡ್ ಬಾಡಿಗಳನ್ನ ಅಂತ. ಅದನ್ನು SIT ತನಿಖೆ ಮಾಡುತ್ತೆ. ಎಲ್ಲ ಆದ ಮೇಲೂ SIT ಮೇಲೆ ಒತ್ತಡ ಹಾಕೋಕೆ ಸಾಧ್ಯ ಇರುತ್ತಾ ಗೊತ್ತಿಲ್ಲ. ಸಾಧ್ಯತೆಗಳು ತುಂಬ ಕಡಿಮೆ. ಸೊ ವೇಟ್ ಅಂಡ್ ಸಿ, ನೋಡೋಣ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.